ತಂದೆ ತಾಯಿ ನಮ್ಗೆ 2 ಜನ ಅಣ್ಣಂದಿರು ಕೂಡ ಇದ್ರು. ಅವರು ಒಂದೇ ದಿವಸದಲ್ಲಿ 4 ಜನ ತೀರ್ಕೊಂಡ್ರು. ಒಂದೇ ದಿನ ಎಲ್ಲರಾಗಿದ್ದಾರೆ. ಒಂದೇ ದಿವಸದಲ್ಲಿ 4 ಜನ ತೀರ್ಕೊಂಡಿದ್ದಾರೆ. ಒಳ್ಳೆ ಕಾಂಕ್ರೀಟ್ ಕೆಲಸ ಮಾಡ್ತಿದ್ರು. ಅವ್ರಿಗೆ ಮಕ್ಳು ಇಲ್ಲ ಅಂತ ಹೇಳಿ ನನ್ನ ಸಾಕಿದ್ರು. ಅವ್ರ ಮಕ್ಳಾದ್ಮೇಲೆ ನಮ್ಮನ್ನೆಲ್ಲ ಬಿಟ್ಬಿಟ್ರು. ಅದಾದ್ಮೇಲೆ ನಮ್ಮ ಹುಡುಗಿ ಇಲ್ಲ ಮದುವೆ ಆದ್ರೆ ನಾನು ನಿನ್ನೆ ಆಗೋದು, ಯಾರನ್ನ ಆಗಲ್ಲ ಅಂತ ಹೇಳಿದ್ರು. ಸರಿ ಬಾರಮ್ಮ ಅಂದ್ಬಿಟ್ಟು ಇದೇ ಅನ್ನಮ್ಮ ದೇವಸ್ಥಾನದಲ್ಲೇ ಮದುವೆ ಆಗಿರೋದು ಸರ್. ಡ್ರೈವರ್ ಅಂದ್ರೆ 4 ಕಾಸು ಬೆಲೆ ಇಲ್ಲ. ಡ್ರೈವರ್ಗಾದ್ರೆ ಏನ್ ಕೊಡಲ್ಲ, ಸಾಲ ಕೊಡಲ್ಲ, ಏನು ಕೊಡಲ್ಲ. ನಿಮ್ಮ ಜೀವನದ ಬಗ್ಗೆ ಅಂದ್ರೆ ಸರ್ ತಮ್ದು ಯಾವ ಊರು ಸರ್? ಊರು ಸರ್ ನಾನು 11 ವರ್ಷದಲ್ಲಿ ಬೆಂಗಳೂರು ಬಂದಿರೋದು ನಾನು. 11 ವರ್ಷದಲ್ಲಿ? ಹೌದು. 11 ವರ್ಷದಿಂದ ಈ ನಾಡು, ಈ ನಡ, ಜಲ ಎಲ್ಲಾನು ಸಂಪೂರ್ಣವಾಗಿ ನಾನು ತುಂಬಾನೇ ತುಂಬುವುದರಿಂದ ಗೌರವಿಸ್ತೀನಿ. ಯಾಕಂದ್ರೆ ನನಗೆ ಅನ್ನ ಕೊಟ್ಟಿರೋದು, ಸ್ಥಾನ ಕೊಟ್ಟಿರೋದು, ಕೆಲಸ ಕೊಟ್ಟಿರೋದು ಎಲ್ಲ ಕೊಟ್ಟಿದ್ದು ನಾನು ಬೆಂಗಳೂರೇನೆ. ಮತ್ತೆ ಹುಟ್ಟೂರು ಮಾತ್ರ ತಮಿಳ್ನಾಡು. ಬಟ್ ಆದ್ರೆ ಬೆಳೆದಿರೋದು ಮತ್ತೆ ಓದಿರೋದೆಲ್ಲ ಕೂಡ ಬೆಂಗಳೂರಲ್ಲೇ ಸರ್. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿದ್ರಿ ಸರ್, ಅದೇನು ಸರ್? ತಂದೆ ತಾಯಿ ಕೆಲವರು ಒಬ್ಬರು ನೋಡಿದ್ದಾರೆ, ನಾನಂತೂ ನೋಡ್ಲೇ ಇಲ್ಲ, ಬೇರೆ ಫೋಟೋ ಮಾತ್ರ ನೋಡಿರೋದು. ಅಂದ್ರೆ ಏನಾಯ್ತು ಅಂತ ಸರ್? ಅವರು ಜಮೀನ್ಗೋಸ್ಕರ ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಆಸೆಗೋಸ್ಕರ ಅವ್ರು ಅಣ್ಣ ತಮ್ಮರೆಲ್ಲ ಜಗಳ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡ್ರು. 33 ವರ್ಷದ ಹಿಂದೆ ಅವ್ರ ಡೆತ್ ಆಗಿರೋದು. ತಂದೆ ತಾಯಿ ಇಬ್ರು? ತಂದೆ ತಾಯಿ ಇಬ್ರು. ತಂದೆ ತಾಯಿ ನಮ್ಗೆ 2 ಜನ ಅಣ್ಣಂದಿರು ಕೂಡ ಇದ್ರು. ಅವರು ಒಂದೇ ದಿವಸದಲ್ಲಿ 4 ಜನ ತೀರ್ಕೊಂಡ್ರು. ಒಂದೇ ದಿನ ಎಲ್ಲರಾಗಿದ್ದಾರೆ? ಒಂದೇ ದಿವಸದಲ್ಲಿ 4 ಜನ ತೀರ್ಕೊಂಡಿದ್ದಾರೆ. 4 ಜನ. ನೀವು ಕುಡಿ ಅಂತ ಹೇಳ್ಬಿಟ್ಟು ನೀವು ಒಬ್ಬರೇ ಇರೋದು? ಈಗ ನಮ್ಮ ಅಪ್ಪನ ಹೆಸರು ಚಿನ್ನಸ್ವಾಮಿ ಅಂತ ಹೇಳಕ್ಕೆ ನಾನು ಒಬ್ಬನೇ ಮಗ ಮನೆಯಲ್ಲಿ. ಅದು ಅಂದ್ರೆ ನೀವು ನಿಮ್ಮ ಅಜ್ಜಿ ಹತ್ರ ಬೆಳೆದ್ರಿ? ನಮ್ಮ ಅಜ್ಜಿ ಹತ್ರ ಬೆಳೆದು ಅವರು ಈಗ ತೀರ್ಕೊಂಡು ಒಂದು 20 ವರ್ಷ ಆಯ್ತು. ಅವರು ಈಗ ಅವಕಾಶಬಿಟ್ಟು ತೀರ್ಕೊಂಡವ್ರು. ನಾವು 8ನೇ ಕ್ಲಾಸು 9ನೇ ಕ್ಲಾಸ್ ಇರ್ಬೇಕಾದ್ರೆ ಅವರೆಲ್ಲ ತೀರ್ಕೊಂಡ್ರು. ಅದಾದ್ಮೇಲೆ ಯಾರಿಲ್ಲ. ಅದಾದ್ಮೇಲೆ ಎಲ್ಲೆಲ್ಲಿ ಬೆಳಿತೀನೋ, ಎಲ್ಲೆಲ್ಲಿ ಓದ್ತೀನೋ, ಯಾರ ಮನೇಲಿ ಕೆಲಸ ಮಾಡಿದೀನೋ ಅವರೇ ನಮ್ಗೆ ಯಜಮಾನ್ರು, ಅವರೇ ನಮ್ಮ ತಂದೆ ತಾಯಿ ಹಂಗ್ ಸಾಕೊಂಡಿದ್ದು. ಆಮೇಲೆ ಇವಾಗ ನಮ್ಗೆ ಈಗ ನನಗೆ ಮದುವೆ ಆದ್ಮೇಲೆ, ಈಗ ಮದುವೆ 7 ವರ್ಷ ಆಯ್ತು. ಈ 7 ವರ್ಷದಿಂದ ಇವಾಗ ನನ್ನ ಕಾಲ ಮೇಲೆ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ. ಅಂದ್ರೆ ಸರ್ ಇವಾಗ ಬೆಂಗಳೂರಿಗೆ ಹೇಗ್ ಬಂದ್ರಿ ನೀವು? ಏನು ಸರ್, ಬೆಂಗಳೂರಲ್ಲಿ ನಮ್ಮ ತಾಯಿ ಜೊತೆಲಿ ಹುಟ್ಟಿರೋರು ಅವರೆಲ್ಲ ಇಲ್ಲೆಲ್ಲ ಕೆಲಸ ಮಾಡ್ತಿದ್ರು. ಕಾಂಕ್ರೀಟ್ ಕೆಲಸ. ಹೌದೌದು, ಅವರೆಲ್ಲ ಕಾಂಕ್ರೀಟ್ ಕೆಲಸ ಮಾಡ್ತಿದ್ರು. ಅವ್ರಿಗೆ ಮಕ್ಳು ಇಲ್ಲ ಅಂತ ಹೇಳಿ ನನ್ನ ಸಾಕಿದ್ರು. ಅವ್ರ ಮಕ್ಳಾದ್ಮೇಲೆ ನಮ್ಮನ್ನೆಲ್ಲ ಬಿಟ್ಬಿಟ್ರು. ಆಮೇಲೆ ನಾನು ಎಲ್ಲಿ ವಡೆ ಬಜೆ ಮಾಡ್ತಿದ್ರಲ್ಲ ಅವ್ರ ಹತ್ರ ಹೋಗಿ ಸೇರ್ಕೊಂಡೆ. ಆಮೇಲೆ ವಡೆ ಬಜೆ ಮಾಡೋ ಹತ್ರ ಸೇರ್ಕೊಂಡಾದ್ಮೇಲೆ ಅವರು ಹಿಂಗೆ ಯಾರೋ ನಮ್ಮ ಫ್ರೆಂಡ್ ಇದ್ದಾರೆ ರೆಫರ್ ಮಾಡಿ ಅವ್ರ ಹತ್ರ ಕೆಲ್ಸಕ್ಕೆ ಹೋಗಿ, ಇವ್ರ ಹತ್ರ ಕೆಲ್ಸಕ್ಕೆ ಹೋಗಿ ಅಂತ ಸೇರಿ ಇಲ್ಲೇ ಬೆಂಗಳೂರಲ್ಲಿ ಗಾಡಿಗೆ ಆಟೋ ಓಡಿಸ್ಕೊಂಡು ಮತ್ತೆ ಕಾರ್ ಬೇಜಾರಲ್ಲಿ ಒಂದು ಅಲ್ಪ ಕೆಲಸ ಮಾಡಿದ್ದು. ಆಮೇಲೆ ಗಾಡಿ ಓಡಿಸೋದೇ ಕಲ್ತ್ಕೊಂಡಿದ್ದೀನಿ. ಅಂದ್ರೆ ನೀವು ನಿಮ್ಮ ಚಿಕ್ಕಮ್ಮವ್ರನ್ನ ಇದಾರೆ ಅಂತ ಬಂದ್ರಿ, ಆದ್ಮೇಲೆ ನೀವು ಬೇರೆ ಸಪರೇಟ್ ಆದ್ರಿ? ಅವ್ರು ಓಡಿಸ್ಬಿಟ್ರು ನನ್ಗೆ. ನೀವು ಒಬ್ಬರೇ ಆದ್ರಿ? ಆಮೇಲೆ ಒಬ್ಬರೇ ಆದ್ರು. ಓಡೋಗ್ಬಿಟ್ಟಿದ್ದೆ ನಾನು. ಅವ್ರು ಹೊಡೆದ್ರು ಅಂತ ಹೇಳಿ ಓಡೋಗ್ಬಿಟ್ಟೆ. ಆಮೇಲೆ ಓಡೋಗಿ ಎಲ್ಲಿ ಕೆಲ್ಸಕ್ಕಂತ ಸೇರ್ಕೊಂಡಿರ್ತಾರಲ್ಲ ಅವರೇ ನಮ್ ತಂದೆ ತಾಯಿ ಯಜಮಾನ್ರು ಅಂತಾನೆ ಸಾಕೊಂಡು. ಅವ್ರಂತೂ 1 ರೂಪಾಯಿ ಸಂಬಳ ಕೊಟ್ಟಿಲ್ಲ. ಇರೋ ಗಂಟ ತಿನ್ನಕ್ ಊಟ, ಮಳಗಕ್ ಜಾಗ, ಉಡಕ್ಕೆ ಬಟ್ಟೆ ಕೊಟ್ಟಿದ್ರು ಅಷ್ಟೇ. ಈಗ ಇವಾಗ್ಲೂ ಅವ್ರವ್ರೆ ಮಣಿ ನೀನೆಲ್ಲ ಹೆಂಗೋ ಬೆಳೆದೆ, ನಾನೆಲ್ಲ ಓಡೋಗ್ಬಿಡ್ತೀಯಾ, ಇಲ್ಲ ಯಾವ ಸತ್ತಿಗೆ ತಗೋಬಿಟ್ಟಿರ್ತ ಅನ್ಕೊಂಡಿದ್ದೆ, ಪರವಾಗಿಲ್ಲ ಕಣೋ, ನೀ ನಿಜವಾಗ್ಲೂ ನೀನ್ ಸೂಪರ್ ಮ್ಯಾನ್ ಅಂತಾರೆ ಇವಾಗ. ಅದಕ್ಕೆ ಸೂಪರ್ ಮ್ಯಾನ್. ಅದಕ್ಕೆ ಸೂಪರ್ ಮ್ಯಾನ್ ಅಂತ. ತಂದೆ ತಾಯಿ ಇರೋರಿಗೆ ಅನ್ನ ಸಿಗ್ತಾ ಇಲ್ಲ, ಬಟ್ಟೆ ಸಿಗ್ತಾ ಇಲ್ಲ, ಓಡಾಡ್ತವ್ರೆ. ನೀ ತಂದೆ ತಾಯಿ ಯಾರಿಲ್ಲ, ಏನು ಬ್ಯಾಕ್ ಗ್ರೌಂಡ್ ಇಲ್ದೆ ಇಷ್ಟೆಲ್ಲ ನಿನ್ ಸ್ವಂತ ಗಾಡಿ ತಗೊಂಡು ನೀನ್ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಕಸ್ಟಮರ್ನ ಪಿಕಪ್ ಮಾಡ್ತೀಯಲ್ಲ ಬ್ರೋ, ಬಿಡು, ನಿಜವಾಗ್ಲೂ ನೀನೇ ಕಣೋ ಸೂಪರ್ ಮ್ಯಾನ್ ಅಂತ ಹೇಳೋರು. ಮತ್ತೆ ಏನೇನೆಲ್ಲ ಕೆಲಸ ಮಾಡಿದ್ರ ಬ್ರೋ ನೀವು? ಸರ್, BBMP ಕೆಲಸದಿಂದ ಹಿಡಿದು ಸ್ವಾತಿ ಹೋಟ್ಲಲ್ಲಿ ಬಾತ್ರೂಮ್ ತೊಳೆದಿದ್ದೀನಿ, ಸೀಪರ್ ಕೆಲಸ ಮಾಡಿದ್ದೀನಿ, ಹೌಸ್ ಕೀಪಿಂಗ್ ಕೆಲಸ ಮಾಡಿದ್ದೀನಿ, ಕಾರ್ ಬಜಾರಲ್ಲಿ ಕೆಲಸ ಮಾಡಿದ್ದೀನಿ, ಕಾರ್ಯ ಕೆಲಸ ಮಾಡಿದ್ದೀನಿ. ಏನು ಜೀವನಕ್ಕೆ ಏನೇನು ಕೆಲಸ ಮಾಡಬೇಕು ಎಲ್ಲ ಮಾಡ್ಬಿಟ್ಟಿದ್ದೀನಿ. ಹೋಟ್ಲ್ ಕೆಲಸ ಮಾಡಿದ್ದೆ. ಏನೇನು ಈಗ ಬೇಸಿಕ್ಲಿ ಏನೇನು ಬೆಂಗಳೂರಲ್ಲಿ ಈಸಿಯಾಗಿ ಕೆಲಸ ಸಿಗುತ್ತಲ್ವಾ, ಅದು ಎಲ್ಲ ಕೆಲಸ ಮಾಡಿದ್ದೀನಿ ಸರ್. ಈಸಿಯಾಗಿ ಯಾವುದೇ ಒಂದು ಹೋಟ್ಲಲ್ಲಿ ಹೋದ್ರೆ ತಟ್ಟೆ ತೊಳೆ ಕೆಲಸ ಸಿಗುತ್ತೆ. ನನಗೂ ಅದೇ ತರನೇ ತಟ್ಟೆ ತೊಳೆ ಕೆಲಸ, ತಟ್ಟೆ ಒರೆಸೋ ಕೆಲಸ, ಪೇಂಟ್ರ್ ಕೆಲಸ, ನನಗೇನೇನು ಕೆಲಸ ಬೇಸಿಕ್ ನಾಲೆಜ್ ಇರೋ ಏನೇನು ಕೆಲಸ ಸಿಗುತ್ತೋ ಆ ಕೆಲಸಗಳನ್ನ ಮಾಡಿದ್ದೀನಿ ಸರ್. ಆಮೇಲೆ ಈಗ ಹೇಗೆ ಬೆಳ್ಕೊಂಬಂದ್ರಿ, ಹೇಗೆ ದುಡ್ಡನ್ನ ಕೂಡಿಟ್ರಿ? ಅದೇ ಸರ್, ಈಗ BCC ಬ್ಯಾಂಕ್, ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕು ಉಪಾಧ್ಯಕ್ಷರೊಬ್ರು ಇದ್ರು. ಅವ್ರ ಮನೇಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನಗೆ ದುಡ್ಡು ಅಂತ ನೋಡಿರೋದು. ನಾನು ಸಂಬಳ ಅಂತ ಕೊಟ್ಟಿರೋ ಡ್ರೈವರ್ಗೆ ಅಂತ ಹೇಳಿ ಸಂಬಳ ಅಂತ ತಗೊಂಡಿರೋದು ಅವ್ರ ಮನೇಲೇನೆ. ಹೌದು, ಡ್ರೈವರ್ ಆಗಿ 2 ವರ್ಷ 1 ತಿಂಗಳು ಕೆಲಸ ಮಾಡಿದೆ. ಅದ್ರಲ್ಲಿ ಬರೋ ಕಾಸೆಲ್ಲ ಕೂಡಿಟ್ಟು ಚಿನ್ನ ಎಲ್ಲ ಸ್ವಲ್ಪ ತಗೊಂಡ್ ಮಡಿಕೊಂಡಿದ್ದೆ. ಸೊ ಅವರೇ ಮದುವೆ ಮಾಡಿಸಿರಂತ ಹೇಳಿದ್ರು. ಕೊನೆ ಪಕ್ಷದಲ್ಲಿ ಲವ್ ಮ್ಯಾರೇಜ್ ಅಲ್ವಾ, ಅವರು ಕೈ ಕೊಟ್ರು. ಆಮೇಲೆ ನನ್ನ ಹತ್ರ ಇರೋ ಒಡವೆ ಎಲ್ಲ ತಗೊಂಡು ಮಾರ್ಬಿಟ್ಟು ಒಂದು ಮಾಂಗಲ್ಯ ಚೈನ್ ತಗೊಂಡು ನನ್ನ
ನಮ್ಮ ಸಂಬಂಧಿಕರದೇ ಒಂದು ಹುಡುಗಿ ಇತ್ತು, ಅವ್ರನ್ನೇ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ವಿ. ಓಕೆ, ಈಗ ನಿಮ್ ಸಂಬಂಧಿಕರೇ ಲವ್ ಮಾಡಿ ಮದುವೆ ಅನ್ನೋದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ ಹೆಂಗೆ ಅಂತ? ಖಂಡಿತ ಸರ್. ಈಗ ಅವರು ಫಸ್ಟ್ ಹೇಳಿದ್ರು ಡ್ರೈವರ್ ಅಂದ್ರೆ 4 ಕಾಸು ಬೆಲೆ ಇಲ್ಲ, ಡ್ರೈವರ್ಗಾದ್ರೆ ಏನ್ ಕೊಡಲ್ಲ, ಸಾಲ ಕೊಡಲ್ಲ, ಏನು ಕೊಡಲ್ಲ. ಅಂತದ್ರಲ್ಲಿ ನೀನು ಅಪ್ಪ ಅಮ್ಮ ತಂದೆ ತಾಯಿ ಇರೋ ಮಕ್ಳೇ ಕುಡಿತಾರೆ, ಸಿಗರೇಟ್ ಸೇರ್ತಾರೆ, ಎಣ್ಣೆ ಹೊಡಿತಾರೆ, ಪರ್ಕಿತಾರೆ ಇರ್ತಾರೆ, ನಿನಗೆ ಬೇರೆ ಯಾರು ಇಲ್ಲ ಅಂತೀಯ, ನಿನ್ಗೆ ಏನ್ ಕೊಡಲ್ಲ ಅಂತ ಹೇಳಿದ್ರು ನಮ್ಮ ಭಾವ. ಅದಾದ್ಮೇಲೆ ನಮ್ಮ ಹುಡುಗಿ ಇಲ್ಲ ಮದುವೆ ಆದ್ರೆ ನಾನು ನಿನ್ನೆ ಆಗೋದು, ಯಾರನ್ನ ಆಗಲ್ಲ ಅಂತ ಹೇಳಿದ್ರು. ಸರಿ ಬಾರಮ್ಮ ಅಂದ್ಬಿಟ್ಟು ಇದೇ ಅನ್ನಮ್ಮ ದೇವಸ್ಥಾನದಲ್ಲೇ ಮದುವೆ ಆಗಿರೋದು ಸರ್. 2018ರಲ್ಲಿ ಅನ್ನಮ್ಮ ದೇವಸ್ಥಾನದಲ್ಲಿ ಲವ್ ಮ್ಯಾರೇಜ್ ಅಲ್ಲೇ ಮದುವೆ ಮಾಡ್ಕೋಬೇಕಾದ್ರೆ ನನಗೆ ಎನ್ಸ್ ನೋಡಿದ್ರೆ ಒಂದು 5 ಜನ ಬಂದಿರ್ಬೇಕು ಅಷ್ಟೇ ಮದುವೆಗಂತ. ಅಲ್ಲಿ ಇರೋರೆಲ್ಲ ಆಶೀರ್ವಾದ ಮಾಡಿ ಮದುವೆ ಮಾಡಿಸಿದ್ರು. ಇವತ್ತು ಚೆನ್ನಾಗಿದ್ದೀನಿ ಸರ್. ಅನ್ನಮ್ಮ ದೇವಸ್ಥಾನದ ಮದುವೆ ಆಗಿದೆ. ಇವತ್ತು 7 ವರ್ಷ ಆಯ್ತು. ಅವಳು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲ್ಲ ಇಲ್ಲಿ ಗಂಟನು. ಊಟ ತಿಂಡಿ ಎಲ್ಲ ನನ್ಗೆ ಏನೇ ತಂದು ಕೊಡ್ತೀಯಾ, ನಾನು ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ. ನಿಜವಾಗ್ಲು ನನ್ನ ಫೋನಲ್ಲಿ ಕೂಡ ಗೋಲ್ಡನ್ ವೈಫ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲು ಅವಳೇ ನನ್ ಗೋಲ್ಡನ್ ವೈಫ್. ಇವಾಗ ನಿಮ್ಮ ಮಾವ ಅಲ್ಲ, ಇವಾಗ ಈಗ 3 ಜನ ಅವ್ರಿಗೆ ಹೆಣ್ಮಕ್ಳು ಇದಾರೆ. 3 ಜನರಿಗೂ ಎಲ್ರು ಮದುವೆ ಆಗಿದೆ. ಆದ್ರೆ ಅವ್ರು ಮೆಚ್ಚುವಂತ ಅಳಿಯ ಅಂದ್ರೆ ನಾನು ಒಬ್ನೇ ಸರ್. ಈಗ ನಿಮ್ಮನ್ನೆಲ್ಲ ಸ್ವೀಕರಿಸಿದ್ದಾರೆ? ಖಂಡಿತ ಸ್ವೀಕರಿಸ್ತಾರೆ. ಅವ್ರಿಗೆ ಏನೇ ಕಷ್ಟ ಆದ್ರೆ ನಾನು ಹೆಲ್ಪ್ ಮಾಡ್ತೀನಿ, ನನಗೇನಾದ್ರು ಕಷ್ಟ ಆದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಎಲ್ರ ಹತ್ರ ಹೆಮ್ಮೆಯಿಂದ ಹೇಳ್ಕೊತಾರೆ, ನಮ್ಮ ಅಳಿಯ ಚಿಕ್ಕ ಅಳಿಯ ಅಂತ ಹೇಳಿ ತುಂಬಾ ಖುಷಿಯಿಂದ ಹೆಮ್ಮೆ ಅಂತ ಹೇಳ್ಕೊತಾರೆ. ನೀವೇ ಇದ್ದೀರ ಅಲ್ಲ, ನೀವುಗಳು ಇದೀರಾ, ಅವನ್ನ ನೋಡಿ ಕಳೀರೋ ಅಂತ ಹೇಳುವಂತ ಒಂದು ಮಾದರಿಯಾಗಿರ್ತೀನಿ ಸರ್ ಅವ್ರಿಗೆಲ್ಲ. ಹಂಗೆ ಸರ್, ಇವಾಗ ಅಲ್ಲಿ ಕೆಲಸ ಮಾಡಿದ್ರಿ, ಮುಂದೆ ಏನಾಯ್ತು ಸರ್? ಅದೇ ಎಲ್ಲಿ ಕೆಲಸ ಮಾಡಿರ್ತೀನೋ ಅವ್ರ ಹತ್ರ ಕೆಲಸ ಮಾಡಿ ಸಂಬಳ ಅಂತ ಕೊಡಲ್ಲ. ಈ BCC ಬ್ಯಾಂಕ್ ಉಪಾಧ್ಯಕ್ಷ ಅಂತ ಇದ್ದಾರೆ, ಅವ್ರ ಹತ್ರನೇ ನಾನು ಕೆಲಸ ಮಾಡಿ ಸಂಬಳ ತಗೊಂಡಿರೋದು. ಅಂಜನಪ್ಪ ಅಂತ ಹೇಳಿ ಅವರೇ 2 ವರ್ಷ 2 ತಿಂಗಳು ಕೆಲಸ ಮಾಡಿರೋ ದುಡ್ಡೇ ಈ ಗಾಡಿ ತಗೊಳಕ್ಕೆ ಸಾಧ್ಯ ಆಗಿರೋದು. ಈ ಗಾಡಿ ಫಸ್ಟ್ ತಗೊಂಡಿದ್ದೆ ಸ್ವಂತ ಗಾಡಿ? ಹೌದೌದು, ಫಸ್ಟ್ ತಗೊಂಡಿದ್ದೆ ಸ್ವಂತ ಗಾಡಿ ಸರ್. ಅದಕ್ಕಿಂತ ಮುಂಚೆ ನೀವು ಆಟೋ ಏನೋ ಓಡಿಸಿಲ್ಲ? ಅದಕ್ಕಿಂತ ಮುಂಚೆ ನಾನು ಬಾಡಿಗೆ ಆಟೋ ಓಡಿಸ್ತಾ ಇದ್ದೆ. ಡೈಲಿ ಕಲೆಕ್ಷನ್ 150 ರೂಪಾಯಿ ಕೊಡ್ತಿದ್ದೆ. ಡೈಲಿ ಕಲೆಕ್ಷನ್ ಕೊಡ್ತಿದ್ದೆ, ಕಲೆಕ್ಷನ್ ಆಟೋ ಓಡಿಸ್ತಾ ಇದ್ದೆ. ತಗೊಂಡು ಎಷ್ಟು ವರ್ಷ ಆಯ್ತು ಸರ್? 2 ತಿಂಗಳು ಬಾಕಿ ಇದೆ 3 ವರ್ಷಕ್ಕೆ. 3 ವರ್ಷಕ್ಕೆ. ಇವಾಗ ಈ ತರ ಪ್ಲಾನ್ ಮಾಡಿದ್ರಲ್ಲ, ಏನ್ ಕಾನ್ಸೆಪ್ಟ್ ಸರ್? ಏನ್ ಅನ್ಕೊಂಡು? ಹೌದು ಸರ್, ಬೆಂಗಳೂರಲ್ಲಿ ಆಟೋ ಅಂದ್ರೆ ನೀವ್ ಹೆಂಗಿರ್ಬೇಕು ನೀವೇ ನೋಡಿರ್ಬೋದು, ನಾವೇನ್ ಹೇಳಂಗಿಲ್ಲ ಅದನ್ನ. ಇವಾಗ ಬದಲಾಗ್ತಾರೆ. ಇವಾಗ ಯೂನಿಫಾರ್ಮ್ ಹಾಕಕ್ಕೆ ಬದಲಾಯ್ತವ್ರೆ, ಇವಾಗ ಗಾಡಿನ ಒರ್ಸಕ್ಕೆ ನೀಟ್ ಮಾಡಕ್ಕೆ ಬದಲಾಯ್ತವ್ರೆ. ಸೊ ಎಲ್ರಿಗೂ ಒಂಥರ ಮಾದರಿ ತರ ಈ ಆಟೋ ಇವಾಗ ನಡೀತಾ ಇದೆ ನೋಡಿ. ಈ ನನ್ನ ದೇವಸ್ಥಾನಕ್ಕೆ ಸುಸ್ವಾಗತ ಹಾಕಿದ್ಮೇಲೆ ದಾವಣಗೆರೆಯಲ್ಲಿ ಒಬ್ಬ ಅವ್ರದ್ದು ರಾಜು ಅಂತ ಹೇಳಿ, ಅವರು ನಂತರ ಸರ್ ನಾನು 20 ವರ್ಷ ಆಯ್ತು ಯೂನಿಫಾರ್ಮ್ ಹಾಕಿಲ್ಲ ಸರ್, ನಿಮ್ ನೋಡ್ಬಿಟ್ಟು ಯೂನಿಫಾರ್ಮ್ ಬ್ಯಾಡ್ಜಲ್ಲಿ ಹಾಕೋತೀನಿ ಅಂತ ಹೇಳ್ತವ್ರೆ. ಸೊ ಆಟೋದವ್ರಿಗೆ ಮರ್ಯಾದೆ ಹೋಗಿದೆ ಅಲ್ವಾ, ಅದನ್ನ ನಾವೇ ರಿಕವರಿ ಮಾಡ್ಬೇಕು ಅಂತ ಹೇಳಿ ನಾನು ಕಸ್ಟಮರ್ಗೆ ಏನೇನ್ ಫೆಸಿಲಿಟೀಸ್ ಕೊಡಿಸ್ಬೇಕು, ನಾನು ಗಾಡಿಯಲ್ಲಿ ಟ್ರಾವೆಲ್ ಮಾಡಿದ್ರೆ ನಾನು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀನೋ ಅದನ್ನೆಲ್ಲ ಕೊಡ್ಬೇಕಂತ ನನ್ನ ತಲೆಯಲ್ಲಿ ಇತ್ತು ಸರ್. ಯಾರು ಕರೆದ್ರು ಎಲ್ಲಿ ಬರಲ್ಲ ಅಂತ ಇದ್ರ, ಬೆಂಗಳೂರಲ್ಲಿ ಬೆಳಿಗ್ಗೆ 8ರಿಂದ ರಾತ್ರಿ 9 ಗಂಟೆ ಇವೆಲ್ಲೇ ಕರೀರಿ, ನಾನಂತೂ ರೆಡಿ.